ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ನಾರಾಯಣಪುರ ಗ್ರಾಮದಲ್ಲಿ ರವಿವಾರ 3ನೇ ದಿವಸದಂದು 6:30ಕ್ಕೆ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸೀಬ್ರಾ ಗುರು ಮಹೇಶ್ವರ ಶಿವಾಚಾರ್ಯರು, ಗುರು ನಂಜೇಶ್ವರ ಮಠ ಕೂಡಲ, ಶ್ರೀ ಮಾನಿಪ್ರ ಅಭಿನವ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನಸ್ಥ ಹುಬ್ಬಳ್ಳಿ ಅಧ್ಯಕ್ಷರು ಆದ ರವಿ ಮಂಕಾಪುರ್ ಅಧ್ಯಕ್ಷರು, ಬಸವ ಕೇಂದ್ರ ನಾರಾಯಣಪುರ ಪ್ರಾಸ್ತಾವಿಕ ನುಡಿ ಡಾಕ್ಟರ್ ಆರ್ಎಸ್ ಅರಳೆಲೆ ಮಠ ಅಧ್ಯಕ್ಷರು, ಲಯನ್ಸ್ ಸ್ಕೂಲ್ ಮಂಕಾಪುರ ಶಾಸಕರು, ಶಿಗ್ಗಾಂವ್ ಸೋಲೂರು ಕ್ಷೇತ್ರದ ಅಹಮದ್ ಖಾನ್ ಪಠಾಣ್ ಮಾಜಿ ಸಂಸದರು, ಶಿಗ್ಗಾಂವ್ ಮಂಜುನಾಥ್ ಕುನ್ನೂರು, ಚಿನ್ನಬಸಪ್ಪ ಗುಳ್ಳತ್ಕೇರಿ ಅಧ್ಯಕ್ಷರು, ಡಿಪಿಪಿ ನಾರಾಯಣಪುರ ರುದ್ರಪ್ಪ ಉಳ್ಳಾಗಡ್ಡಿ, ರಾಯನಾಳ ಮುಖ್ಯ ಅತಿಥಿಗಳು ಆದ ಸಿವಿ ಮಾಸನಕಟ್ಟಿ ನಿವೃತ್ತ ಶಿಕ್ಷಕರು, ಶಿವಾನಂದ ಬೆಳೆಕುದುರೆ, ಮೃತ್ಯುಂಜಯ ಚಿಗರಿಮಠ, ಗಿರೀಶ್ ಬೈಲವಾಳ, ಚಿನ್ನಪ್ಪ ರಾಯಣ್ಣವರ್, ಅಶೋಕ ಮೂಡಣವರ್, ರಮೇಶ್ ಕಲಿವಾಳ, ಜಗದೀಶ್ ಹುರುಡಿ, ಚೆನ್ನಮ್ಮ ದುಂಡಪ್ಪ ಬಂಕಾಪುರ್, ಬಸವರುದ್ರಪ್ಪ ಉಳ್ಳಾಗಡ್ಡಿ, ಗುಡಪ್ಪ ಜಯದಿ, ಕುರ್ಸಾಪುರ್, ಶಂಪಣ್ಣ ಹೊನ್ನನವರ ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜರುಗಿಸಿದ್ದು, ಅನ್ನದಾಸೋಹ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಉಪಸ್ಥಿತರಿದ್ದರು. ಬಸವಣ್ಣನವರ ವಿಚಾರಗಳನ್ನು ನಾವು ಓದಿದಾಗ, ಬಸವಣ್ಣನವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಿಜವಾಗ್ಲೂ ಕೂಡ ಈ ಸಮಾಜ 12ನೇ ಶತಮಾನದಲ್ಲಿ ಯಾವ ಹೀನಾಯ ಪರಿಸ್ಥಿತಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಪುರೋಹಿತರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ 4 ಪಂಗಡದಲ್ಲಿ ಪುರೋಹಿತ ಶಾಹಿಗಳ ಒಂದು ದಬ್ಬಾಳಿಕೆ, ಧರ್ಮವನ್ನು ಏನೋ ಧರ್ಮ ತಮ್ಮ ಕೈಯಲ್ಲೇ ಇದೆ, ತಾವೇ ಧರ್ಮಕ್ಕೆ ಮೂಲ, ನಾವೇ ಸ್ವರ್ಗಕ್ಕೆ ಹೋಗೋರು, ಬಾಕಿಯೆಲ್ಲ ನರಕಕ್ಕೆ ಹೋಗೋರು ಅನ್ನೋ ವಿಚಾರದಲ್ಲಿ ಸಮಾಜ. ಬಸವಣ್ಣನವರು ಕೂಡ ಏನು ಅವ್ರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ಲಿಲ್ಲ. ಅವರು ಕೂಡ ಪುರೋಹಿತ ಶಾಹಿ ಕುಟುಂಬದಲ್ಲಿ ಜನಿಸಿದ್ರು. ಪುರೋಹಿತ ಶಾಹಿ ವರ್ಗದಲ್ಲಿ ಹುಟ್ಟಿ ಪುರೋಹಿತ ಶಾಹಿ ವರ್ಗದ ಆಚರಣೆಗಳನ್ನು ವಿರೋಧ ಮಾಡಿ ಅವರ ಆಶೀರ್ವಾದ, ಅವರ ಒಂದು ದಿವ್ಯ ಸಾನ್ನಿಧ್ಯ, ಅವರ ಸದಸ್ಯರಿಂದಲೇ ನೀವೆಲ್ಲರೂ ಗುರುಗಳಲ್ಲಿರುವಂಥ ತಮ್ಮಲ್ಲಿರುವಂಥ ಅಪಾರ ಶ್ರದ್ಧೆ ಹಾಗೂ ದಾನ ಮಾಡುವಂಥ ಪ್ರವೃತ್ತಿ, ಚಿಕ್ಕ ಕೆಲಸವನ್ನು ತಾವನ್ನೇ ತಾವು ತೋರಿಸಿಕೊಂಡು ನಿಜವಾಗ್ಲೂ ಯಾವುದು ಬೇರೆ ಗ್ರಾಮಗಳಲ್ಲಿ ಶಕ್ಯ ಇಲ್ಲ ಅನ್ನೋದು. ನಾವು ಸುಮಾರು 8 ವರ್ಷಗಳಿಂದ ಕಾರ್ಯಕ್ರಮ ಬರ್ತಿರೋ ಬೆಳೀತಾ ಇರೋದಕ್ಕೆ ಕಾರಣ ಮಹಾಸ್ವಾಮಿಗಳ ಆಶೀರ್ವಾದವಾಗಿದೆ. ಶ್ರೀಮನ್ನಿರಂಜನ ರಾಜಯೋಗಿದ ಮನ್ನಿಕೊಂಡು ನಿರಂಜನ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳವರ ಒಂದು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.